ಇನ್ನು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವರು 40% ಕಮಿಷನ್ ಸೇರಿದಂತೆ ಅನೇಕ ವಿಚಾರದಲ್ಲಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡಿ ಜಾಹೀರಾತು ಕೂಡ ಕೊಟ್ಟಿದ್ರು. ಬಿಜೆಪಿಯವರು ಮಾನನಷ್ಟ ಮೊಕದ್ದಮೆ ಹಾಕ್ಕೊಂಡಿದ್ರು. ಹಾಗಾಗಿ ಅದು ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿತ್ತು. ಈಗ ಸಿಎಂ ಡಿಸಿಎಂಗೆ ಇವತ್ತು ಜಾಮೀನು ಮಂಜೂರಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಖುದ್ದಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ತೆರಳಿದ್ರು. ಅವರಿಗೆ ಇಮ್ಮಿಡಿಯೇಟ್ ಆಗಿ ಜಾಮೀನು ಮಂಜೂರಾಯಿತು. ಜಾಮೀನು ಬಾಂಡ್ಗೆ ಸಹಿ ಹಾಕಿ ಈಗ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ತೆರಳಿದ್ದಾರೆ. ಒಂದು 40% ಕಮಿಷನ್ ಅಂತ, ಮತ್ತೊಂದು ಪೇ ಸಿ ಎಂ ಅಂತ, ಇವೆಲ್ಲ ಇತ್ತಲ್ಲ, ಇದೆಲ್ಲ ಸೇರಿ ಮಾನನಷ್ಟ ಮೊಕದ್ದಮೆ ಹಾಕಲಾಗಿತ್ತು. ನನಗೆ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ ಇವತ್ತು ಕೋರ್ಟ್ ನೋಟಿಸ್ ಕೊಟ್ಟು ಸಮನ್ಸ್ ಇಶ್ಯೂ ಆಗಿತ್ತು. ರಾಹುಲ್ ಗಾಂಧಿ ಅವರು ಬರಬೇಕು ಅಂತಿದ್ರು. ಇವತ್ತು ಇಂಡಿಯಾ ಮೀಟಿಂಗ್ ಇದೆ ಬೆಂಗಳೂರಲ್ಲಿ, ಅದಕ್ಕೆ ಅವ್ರು ಬರೋಕ್ಕಾಗಲಿಲ್ಲ. ಸೊ ನಾನು ಮುಖ್ಯಮಂತ್ರಿ ಬಂದಿದ್ದೀವಿ. ಬಿಜೆಪಿ ಅವರು ಇದಾರಲ್ಲ, ಭ್ರಷ್ಟ ಬಿಜೆಪಿ, ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ ಬಿಜೆಪಿ. ದೇ ಆರ್ ಕಾಲಿಂಗ್ ಅಸ್. ನಾವು ಅದನ್ನು ತೋರಿಸ್ತೀವಿ, ನಮ್ಮ ಹತ್ರನೂ ನಾವು ತೋರಿಸ್ತೀವಿ ಏನು ಅಂತ. ಈಗ ಇವತ್ತೇನು ನಮಗೆ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇದು ಎತ್ತಾಳು ನೋಡಿ, ಶಾಸಕ ಎತ್ತಾಳ್ ಆರೋಪ. ಸಿಎಂ ಸ್ಥಾನಕ್ಕೆ 2,500 ಕೋಟಿ ಅವರು ಹೇಳಿದರು.